ರಿವಾಲ್ವರ್ ಇಟ್ಟುಕೊಂಡು ಓಡಾಡುತ್ತಿದ್ದವನನ್ನ ಬಂಧಿಸಲಾಗಿದೆ. ಬೆಳಗಾವಿ ನಗರದ ಕಾಲೇಜು ರಸ್ತೆ ಬಳಿ ನಡೆದಿರುವಂತಹ ಘಟನೆ ಇದು. ಬೆಳಗಾವಿ ಕಾಲೇಜು ರಸ್ತೆಯಲ್ಲಿರುವಂತಹ ಸೆಂಟ್ರಲ್ ಸರ್ಜಿಕಲ್ ಮೆಡಿಕಲ್ ಅಂಗಡಿ ಬಳಿ ಗನ್ ಅನ್ನು ಹಿಡಿದು ಓಡಾಡ್ತಾ ಇದ್ದಂತಹ ವ್ಯಕ್ತಿ ಇದೀಗ ಆತನನ್ನ ಪೊಲೀಸರು ಬಂಧಿಸಿದ್ದಾರೆ. ರಿವಾಲ್ವರ್ ಅನ್ನ ಜೊತೆಗಿಟ್ಟುಕೊಂಡು ಓಡಾಡ್ತಾ ಇದ್ರು, ಹಾಗಾಗಿ ಆತನನ್ನ ಬಂಧಿಸಲಾಗಿದೆ. ಬೆಳಗಾವಿ ನಗರದ ಕಾಲೇಜು ರಸ್ತೆ ಬಳಿ ನಡೆದಿರುವಂತಹ ಘಟನೆ ಇದು. ಬೆಳಗಾವಿ ಕಾಲೇಜ್ ರಸ್ತೆಯಲ್ಲಿರುವಂತಹ ಸೆಂಟ್ರಲ್ ಸರ್ಜಿಕಲ್ ಮೆಡಿಕಲ್ ಅಂಗಡಿ ಬಳಿ ಗನ್ ಅನ್ನು ಹಿಡಿದು ಓಡಾಡ್ತಾ ಇದ್ದ ವ್ಯಕ್ತಿ ಶಂಕರ ಬಂಡಿವಡ್ಡರ ರಿವಾಲ್ವರ್ ಇಟ್ಟುಕೊಂಡು ಓಡಾಡ್ತಾ ಇದ್ದಂತಹ ವ್ಯಕ್ತಿ ಸಾರ್ವಜನಿಕವಾಗಿ ರಸ್ತೆಯಲ್ಲಿ ರಿವಾಲ್ವರ್ ಅನ್ನು ಹಿಡಿದು ಓಡಾಟವನ್ನ ಮಾಡಲಾಗ್ತಾ ಇತ್ತು. ಸಾರ್ವಜನಿಕರಲ್ಲಿ ಭಯ ಹುಟ್ಟಿಸ್ತಾ ಇದ್ದ ಈ ವ್ಯಕ್ತಿಯನ್ನ ಬಂಧಿಸಲಾಗಿದೆ. ರಿವಾಲ್ವರ್ ಹಿಡಿದವನ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು. ಸಾರ್ವಜನಿಕರಲ್ಲಿ ಭಯ ಹುಟ್ಟಿಸುವ ರೀತಿಯಲ್ಲಿ ವರ್ತಿಸಿದ್ರು. ಆರೋಪಿ ವಶಕ್ಕೆ ಪಡೆದು ಪೊಲೀಸರು ತನಿಖೆಯನ್ನ ಕೂಡ ಮಾಡ್ತಿದ್ದಾರೆ. ಖಡೆ ಬಜಾರ್ ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡೆದುಕೊಂಡಿರುವಂಥದ್ದು. ಇನ್ನು ಆರೋಪಿಯಿಂದ ರಿವಾಲ್ವರ್ ಅನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಖಡೆ ಬಜಾರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನೋಡಿ, ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು, ಸಾರ್ವಜನಿಕರು ಇರುವಂತಹ ಸ್ಥಳದಲ್ಲಿ ರಿವಾಲ್ವರ್ ಅನ್ನ ಹಿಡಿದು ಬೇಕಾಬಿಟ್ಟಿ ಓಡಾಡ್ತಾರೆ. ಅದರಿಂದ ಸಾರ್ವಜನಿಕರು ಕೂಡ ಭಯ ಆಗತ್ತೆ. ಇವರಿಗೆ ಲೈಸೆನ್ಸ್ ಕೊಟ್ಟಿದ್ಯಾರು ಮೊದಲನೇದಾಗಿ, ಅದನ್ನ ಕೂಡ ಗಮನಿಸಬೇಕಾಗಿದೆ. ಈಗ ಆಲ್ರೆಡಿ ಪೊಲೀಸರು ತನಿಖೆಯನ್ನು ಕೂಡ ಆರಂಭ ಮಾಡಿದ್ದಾರೆ, ತನಿಖೆಯನ್ನ ಮಾಡ್ತಿದ್ದಾರೆ. ಆ ರಿವಾಲ್ವರ್ ಅನ್ನು ಕೂಡ ವಶಕ್ಕೆ ಪಡೆದುಕೊಂಡಿರುವಂಥದ್ದು ಬೆಳಗಾವಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಶಂಕರ್ ಬಿ ಬಂಡಿ ವಡ್ಡರಪ್ಪ ಈತನ ಹೆಸರು. ಈತನ ಬಳಿ ರಿವಾಲ್ವರ್ ಇತ್ತು. ಸಾರ್ವಜನಿಕವಾಗಿ ರಸ್ತೆಯಲ್ಲಿ ರಿವಾಲ್ವರ್ ಅನ್ನ ಹಿಡಿದುಕೊಂಡು ಓಡಾಟವನ್ನ ಮಾಡ್ತಾ ಇತ್ತು. ಹಾಗಾಗಿ ಇದೇ ಸಂದರ್ಭದಲ್ಲಿ ಸಾರ್ವಜನಿಕರಲ್ಲಿ ಭಯ ಕೂಡ ಜಾಸ್ತಿ ಆಗಿತ್ತು. ಹಾಗಾಗಿ ಆತನ ಹೆಡೆಮುರಿ ಕಟ್ಟಿರುವಂಥದ್ದು ಪೊಲೀಸರು. ಆರೋಪಿಯನ್ನ ವಶಕ್ಕೆ ಕೂಡ ಪಡೆದುಕೊಂಡಿದ್ದಾರೆ. ಖಡೆ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಕುರಿತಾಗಿ ಪ್ರಕರಣ ಕೂಡ ದಾಖಲಾಗಿದೆ. ಆರೋಪಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ರಿವಾಲ್ವರ್ ಅನ್ನ ಕೂಡ ಇದೇ ಸಂದರ್ಭದಲ್ಲಿ ವಶಕ್ಕೆ ಪಡೆದುಕೊಂಡಿರುವಂಥದ್ದು. ಬೆಳಗಾವಿಯ ಕಾಲೇಜ್ ರಸ್ತೆಯಲ್ಲಿರುವಂತಹ ಸೆಂಟ್ರಲ್ ಸರ್ಜಿಕಲ್ ಮೆಡಿಕಲ್ ಅಂಗಡಿ ಬಳಿ ರಿವಾಲ್ವರ್ ಅನ್ನ ಹಿಡಿದುಕೊಂಡು ಓಡಾಟವನ್ನು ಮಾಡ್ತಾ ಇದ್ದಂಥದ್ದು. ಕಾಲೇಜ್ ರಸ್ತೆಯಲ್ಲಿ ಅಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಹೋಗ್ತಾ ಇರ್ತಾರೆ, ಸಾರ್ವಜನಿಕರು ಹೋಗ್ತಾ ಇರ್ತಾರೆ. ಅವ್ರಿಗೂ ಕೂಡ ಭಯ ಆಗತ್ತೆ. ಬೇಕಾಬಿಟ್ಟಿಯಲ್ಲಿ ರಿವಾಲ್ವರ್ ಅನ್ನ ಇಟ್ಕೊಂಡು ಓಡಾಡೋದಕ್ಕಾಗತ್ತಾ? ಲೈಸೆನ್ಸ್ ಕೊಟ್ಟಿದ್ಯಾರು? ಅದನ್ನ ಕೂಡ ಇಲ್ಲಿ ಪ್ರಶ್ನೆ ಮಾಡಬೇಕಾಗುತ್ತೆ. ಪೊಲೀಸರು ತನಿಖೆಯನ್ನ ಆರಂಭ ಮಾಡಿದ್ದಾರೆ, ತನಿಖೆ ನಡೆಸ್ತಾ ಇರುವಂಥದ್ದು. ಆ ಆರೋಪಿಯಿಂದ ಈಗ ಆಲ್ರೆಡಿ ರಿವಾಲ್ವರ್ ಅನ್ನ ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಆತನನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ, ತನಿಖೆಯನ್ನ ಮುಂದುವರೆಸಿದ್ದಾರೆ. ಬೆಳಗಾವಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಳಗಾವಿ ನಗರದ ಕಾಲೇಜ್ ರಸ್ತೆ ಬಳಿ ಘಟನೆ ನಡೆದಿದೆ.